ಯಾವ ರೀತಿ ಪ್ರಚೋದನಕಾರಿ ಭಾಷಣಗಳನ್ನು ಕೊಟ್ಟಿದ್ದಾರೆ ಅಂತ ಕೇಸ್ ಹಾಕಿದ್ದಾರೆ. ಒಂದೆರಡು ಕೂಡಿ ಈಗ ಅವ್ರದ್ದು ಉದ್ದೇಶ ಏನಿದೆ ಅಂದ್ರೆ ನೋಡಿ, ಅವ್ರದ್ದು ಯಾವುದೇ ಸರ್ಕಾರ ಇರಲಿ, ನಾನು ಕೇವಲ ಕಾಂಗ್ರೆಸ್ ಮತ್ತು ಇನ್ಯಾವುದೋ ಅಂತ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಎಲ್ಲಾ ಸರ್ಕಾರದ ಉಲ್ಲೇಖದ ಏನಿರ್ತದೆ, ಪ್ರಚೋದಕಾರಿ ಭಾಷಣದ ನಿಯಮನೇ ಇಲ್ಲ ಅವ್ರ ಹತ್ರ. ಇವತ್ತು ನಮಗೊಂದು ನೋಟಿಸ್ ಕೊಡ್ತಾರೆ ಒಂದು ಜಿಲ್ಲೆಗೆ ಹೋಗ್ಬೇಕಾದ್ರೆ, ನಮ್ಮ ಮೇಲೆ 32 ಕೇಸ್ ಇರ್ತದೆ. ಆ 32 ಕೇಸ್ ಕ್ಲೋಸ್ ಆಗಿ 2 ಕೇಸ್ ಇರ್ತದೆ ಅಂತ ತಿಳ್ಕೊಳ್ಳಿ. ಆ ನೋಟಿಸ್ ಕೊಡುವಾಗ 32 ಕೇಸ್ಗಳನ್ನು ಹೊಂದಿದ್ದ ಅಂತೇಳಿ ಇವನು ಪ್ರಚೋದಕರ ಭಾಷಣವನ್ನು ಮಾಡ್ತಾನೆ ಅಂತ ಹೇಳಿ ಒಂದು ನೋಟಿಸು ಸುಪ್ರೀಂ ಕೋರ್ಟ್ ಕಾಯ್ದೆಗೆ ಇಟ್ಕೊಂಡು ನಮಗೆ ಕೊಡ್ತಾರೆ. ಆಮೇಲೆ ನಿಮ್ ಸಾಹೇಬ್ರ ಮುತಾಲಿಕ್ ಅವ್ರ ಮೇಲೆ ಬಹಳ ಗಡಿಪಾರು ಮತ್ತು ಅವ್ರನ್ನ ಬಹಳಷ್ಟು ಪ್ರದೇಶಗಳಿಗೆ ಬರಕ್ ಬಿಡಲ್ಲ. ಹೌದು, ಇನ್ನು ಸಿಂಪಲ್ ಹೇಳ್ತೀನಿ, ಯಾಕಂದ್ರೆ ಅವ್ರು ಪ್ರಚೋದನಕಾರಿ ಭಾಷಣ ಕೊಡ್ತಾರೆ. ಪ್ರಚೋದನಕಾರಿ ನಮ್ಮ ಹಿಂದೂಗಳನ್ನ ನಾವು ಎಚ್ಚರಿಸೋದ್ರಲ್ಲಿ ಪ್ರಚೋದಕಾರಿ ಏನ್ ಬಂತು? ಎಚ್ಚರಿಸೋದ್ರಲ್ಲಿ ತಪ್ಪೇನಿಲ್ಲ. ಹೌದು, ಅವ್ರು ಪ್ರಚೋದನೆ ಕೊಟ್ಟಿದ್ದಾರೆ. ಅವ್ರು ಕೊಟ್ಟದಕ್ಕೆ ಯಾವ್ದಾರು ಏನಾರು ಆಗಿರೋದು ಉದಾಹರಣೆ ಕೊಡ್ಲಿ, ಅವರು ಕೊಡ್ಲಿ, ಕೊಡ್ಲಿ ಅವರು. ಏನೂ ಆಗಿಲ್ಲ. ನಾವು ಹಿಂದೂಗಳು ಹಿಂದೂಗಳು ಜಾಗೃತರಾಗಿರ್ತೀವಿ. ಈ ಚರ್ಚೆ ಆರಂಭದಲ್ಲಿ ಒಂದು ಧರ್ಮದ ಅಪರಾಧ ಹೊರಿಸುವುದು ನೋಡಿ. ಈ ಕಾನೂನು ಏನಾದ್ರೂ ಜಾರಿಯಾಗಿದ್ದಿದ್ರೆ ಈಗ ಇವರ ಮೇಲೆ ಕಾನೂನು ನಿಮ್ಮತ್ ಆಗಿಲ್ಲ. ಕಾಂಗ್ರೆಸ್ ಅದರಲ್ಲೂ ಕೂಡ ಮುಸ್ಲಿಂ ಜನಾಂಗದ ಯುವಕರು, ಉದಾಹರಣೆಗಾಗಿ ನಾನು ಹೇಳಲಿಕ್ಕೆ ಇಚ್ಛ ಪಡ್ತೇನೆ, 1920 ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. 20, 21, 22 ಇದರಲ್ಲಿ ಕ್ರಮವಾಗಿ 64 ಪ್ರಕರಣ, 20ರಲ್ಲಿ 13, 21ರಲ್ಲಿ 29, 22ರಲ್ಲಿ 22, 64 ಪ್ರಕರಣ, 75 ಬಂಧಿತರು. ಅದರಲ್ಲಿ ಬಹುತೇಕ ಮುಸ್ಲಿಮರು ಕರ್ನಾಟಕ ರಾಜ್ಯದಲ್ಲಿ. ಯಾವ ವಿಚಾರ, ಯಾವ ಪ್ರಕರಣ? ಪ್ರಕರಣಗಳು ಮೇಡಮ್, ಕಾನೂನುಗಳು ಈ ಹಿಂದೆನೂ ಬಂದಿವೆ. ಆದ್ರೆ ಕಾನೂನು ನೋಡಿ, ಅನೇಕ ಡಿಜೆಹಳ್ಳಿ ಕೆಜೆಹಳ್ಳಿ ಹೇಳ್ತಾ ಇದ್ದೀರಾ, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಅದು ಹೇಳ್ತಾ ಇದ್ದೀರಾ, ಯಾವುದು ಯಾವ ವಿಚಾರಗಳ ಮೇಲೆ? ಡಿಜೆಹಳ್ಳಿ ಕೆಜೆ ಒಂದು ಪೋಸ್ಟ್, ಒಂದು ಉದ್ರೇಕಕಾರಿ ಪೋಸ್ಟ್, ಒಂದು ಪೋಸ್ಟ್ ನಿಂದಾಗಿ ಇಡೀ ಡಿಜೆಹಳ್ಳಿ ಕೆಜೆಹಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಕ್ ಹೋದ್ರು. ತಪ್ಪಲ್ವಾ ಅದು? ಹೌದು ಹೌದು. ಮತ್ತೆ ನಾನು ಏನ್ ಹೇಳ್ತಾ ಇದ್ದೇನೆ ನೋಡಿ, ಒಂದ್ ನಿಮಿಷ ಮೇಡಮ್, ದಯವಿಟ್ಟು ಕೇಳಿ. ಅದೇ ವಿಷಯದಲ್ಲಿ, ಕೆಜೆಹಳ್ಳಿ ಡಿಜೆಹಳ್ಳಿ ವಿಷಯದಲ್ಲೇ ಈಗ ಅಪರಾಧಿಗಳು ಅನ್ನಿಸ್ಕೊಂಡವರು ಇವಾಗವರೆಗೂ ಕೂಡ ಬೇಲ್ ಸಿಗದೇನೆ ಜೈಲಲ್ಲಿ ಇದ್ದಾರೆ. ಅಪರಾಧಕ್ಕೆ ಕಾರಣಕರ್ತ ಆದವನು ಆರಾಮಾಗಿ ತಿರುಗಾಡ್ಕೊಂಡು ಇದ್ದಾನೆ. ಇಂತಹ ಒಂದು ಏನು ಎರಡೆರಡು ರೀತಿಯ ಪ್ರಚೋದನೆ ಕೊಟ್ಟವ್ರನ್ನು ಒದ್ದಾಳಗ ಹಾಕ್ಬೇಕು, ಪ್ರಚೋದನೆಗೆ ಒಳಗಾಗಿ ಕಾನೂನನ್ನ ಕೈಗೆತ್ತಿಕೊಂಡು ನಾನು ಈ ಕಾನೂನು ಮೊದಲೇ ಬರಬೇಕಿತ್ತು. ಜನ ಕಾನೂನು ಕೈಗೆತ್ಕೊಳ್ಳೋದು ತಪ್ತಾ ಇತ್ತು. ಅರಾಜಕತೆ ಸೃಷ್ಟಿ ಮಾಡುವಂತದ್ದೇ ನಡೆದಿದ್ದಾವಲ್ಲ ಕೊಲೆಗಳು, ಅದು ತಪ್ತಾ ಇತ್ತಾ? ಹೌದು, ಖಂಡಿತವಾಗಿ ಯಾವಾಗ ಸರ್ಕಾರ ಯುವಕರ ಸರಣಿ ಕೊಲೆಗಳು ಅದು ತಪ್ತಾ ಇತ್ತ? ಸುಂದರೇಶ್ ಅವರೇ, ನಾನು ಕೇಳಿದ ಪ್ರಶ್ನೆ, ಮಂಗಳೂರಲ್ಲಿ ಬಹಳಷ್ಟು ನಮ್ಮ ಹಿಂದೂ ಯುವಕರು ಮತ್ತು ಮುಸಲ್ಮಾನ್ ಯುವಕರು ಸತ್ತೋದ್ರಲ್ಲ ಸರ್, ಪ್ರತೀಕಾರದ ಕೊಲೆಗಳು ತಪ್ಪಿತ್ತ? ಇಂಥ ದ್ವೇಷ ಭಾಷಣ 76 ಕೇಸ್ ಪ್ರಚೋದನಕಾರಿ ಇವರಿಗೆ ಬಿದ್ದುದ ಅಂದ್ಮೇಲೆ ಅದು ಹೆಂಗ್ ತಪ್ಪುತ್ತದು? ಹ್ಯಾಕ್ ತಪ್ಪಿತ್ತು ನೀವು ಹೇಳಿ ನೋಡೋಣ. ಈಗ ಅವ್ರು ಹೇಳಿದ್ರೆ ಅವರೇ ಕೊಡ್ತಾ ಇರಲ್ಲ, ನಮ್ಮ ಮೇಲೆ 76 ಕೇಸ್ಗಳು ಬಿದ್ದಿದೆ. ಜಾಸ್ತಿ ಯಾರಿಗೆ ಬಿದ್ದಿದೆ? ಪ್ರಚೋದನೆಗೆ ಒಳಗಾಗಿ ಯಾರು ಸ್ಟೇಷನ್ ಬೆಂಕಿ ಹಾಕ್ತಿದ್ದಾರೆ, ಯಾರು ಪೊಲೀಸರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ, ಯಾರು ಗಣೇಶ ಮೂರ್ತಿಗೆ ಭಂಗ ತರ್ತಾ ಇದ್ದಾರೆ,
ಯಾರು ಇವತ್ತು ಇಸ್ಲಾಮಿಕ್ ಮಾಡ್ಲಿಕ್ಕೆ ಹೊರಟಿದ್ದಾರೆ? ತಪ್ಪು ಯಾಕೆ ತಪ್ಪು ಎಲ್ಲ ಹಾಗಾದ್ರೆ ಹೆಣ್ಣಾಗ್ಬೇಕಂದ್ರೆ ಈ ನಾನು ಕಾಯ್ದೆ ಹೇಳ್ತೀನಿ, ಬರ್ಬೇಕು. ಸರ್ಕಾರಕ್ಕೆ ಖಂಡಿತ. ಸರ್ಕಾರಕ್ಕೆ ತಾಕತ್ತು ಈ ಇದೆ. ದೇಶ Correct. ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ನಡಿಬೇಕು, ಬದ್ಧದಲ್ಲಿ ಅಡಿಯಲ್ಲಿ ನಡಿಬೇಕು. ಸಂವಿಧಾನನ follow ಸಂವಿಧಾನ ಮಾಡಿದಾರ? ಜಾರಿ ಮಾಡ್ಲಿಕ್ಕೆ ಹೊರಟಾಗ ಸಂವಿಧಾನನ ಅದರ follow ಕಾನೂನು ಮಾಡಿದವರು? ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಹೊರಟಾಗ ಸಂವಿಧಾನ follow ಕೇಸ್ ಹಾಕೊಂಡ್ರೆ ಮಾಡಿದವರು? ಬಿಡ್ರಿ ಅನ್ನೋ ಸಂವಿಧಾನ ಉದ್ದಟತನದ follow ಹೇಳಿಕೆಗಳು ಮಾಡೋರು ಇರಬಾರ್ದು. ಈ ಇಂಥ ದೇಶಕ್ಕೆ ತೊಂದರೆ ಕೊಡ್ತಾರಾ? ಉದ್ದಟತನವಾದಿಗಳಿಗೆ ಯಾಕೆ ಶಿಕ್ಷೆ ಕೊಡ್ತಾರೆ? ಆಗಬೇಕು, ಒಳಗಡೆ ಕಾಂಗ್ರೆಸ್ ಹಾಕ್ಬೇಕು. ಗೌರ್ಮೆಂಟ್ Okay. ಅಪೀಸ್ಮೆಂಟ್ ಮಾಡ್ತಾ ಇದೆ. ಕಾಂಗ್ರೆಸ್ ಗೌರ್ಮೆಂಟ್ ಇತ್ತೀಚೆಗೆ ಅಪೀಸ್ಮೆಂಟ್ ಮಾಡ್ತಾ ಇದೆ. ಬಹಳಷ್ಟು ಬಿಜೆಪಿ ನಾಯಕರುಗಳ ಮೇಲೆ ಈ ದ್ವೇಷ ಭಾಷಣ ಪ್ರಚೋದನೆ ಕೇಸ್ಗಳಿವೆ. ಲೇಟೆಸ್ಟ್ ಆಗಿ CT ರವಿ ಅವ್ರ ಮೇಲೂ ಕೂಡ ಕೇಸ್ ಬಿದ್ದಿದೆ ಸರ್, ಕೇಶವ ಪ್ರಸಾದ್ ಸರ್. ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, CT ರವಿ ಆಗಿರ್ಬೋದು, ಮಂಗಳೂರಿನ ಆಲ್ಮೋಸ್ಟ್ ಅಲ್ಲಿ ಬಿಜೆಪಿ ನಾಯಕರು ಎಲ್ಲರ ಮೇಲೂ ಕೂಡ ಈ ರೀತಿಯಾದ ಪ್ರಚೋದನಾಕಾರಿ ಭಾಷಣದ ಆಧಾರದ ಮೇಲೆ ಅವ್ರ ಮೇಲೆ ಕೇಸ್ ಬಿದ್ದಿದೆ. ಮತ್ತು ಬಿಜೆಪಿಯನ್ನು ಬೆಂಬಲಿಸುವ ಹಲವಾರು ಹಿಂದೂ ಸಂಘಟನೆಗಳು ಮತ್ತು ಅಂಗಸಂಸ್ಥೆಗಳ ಹಲವಾರು ನಾಯಕರುಗಳ ಮೇಲೆ ಕೇಸ್ ಬಿದ್ದಿದ್ದಾವೆ ಸರ್, ಪ್ರಚೋದನಾಕಾರಿ ಭಾಷಣದ ಕೇಸ್. ಸೊ ನೀವು ಒಂದು 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 ಅಂಕಿಅಂಶಗಳನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ಗೆ ಕಂಪೇರ್ ಮಾಡಿದ್ರೆ ಬಿಜೆಪಿಯ ನಾಯಕರುಗಳ ಮೇಲೇನೆ ಅತಿ ಹೆಚ್ಚು ದ್ವೇಷ ಭಾಷಣದ ಕೇಸ್ಗಳು ಬಿದ್ದಿವೆ. ಹಿಂದಿನ ಬಾರಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ 2013ರಿಂದ 18ರಲ್ಲಿ 55,000 ಕೇಸ್ಗಳನ್ನ ವಿಡ್ರಾ ಮಾಡ್ತಾರೆ. ಯಾರ ಮೇಲೆ ಮಾಡ್ತಾರೆ? ಎಲ್ಲವೂ ಕೂಡ ಯಾರು ಸಮಾಜ ವಿರೋಧಿ ಕೆಲಸಗಳನ್ನು ಮಾಡಿ ಈ ರೀತಿ ಕೋಮು ದಂಗೆಗಳನ್ನು ಮಾಡಿದ್ರೋ ಅವ್ರ ವಿರುದ್ಧ ಕೇಸ್ ವಿಡ್ರಾ ಆಗುತ್ತೆ. DJ ಹಳ್ಳಿ KJ ಹಳ್ಳಿನಲ್ಲಿ ನೀವು ಪೊಲೀಸ್ ಸ್ಟೇಷನ್ನಿಗೆ ಬೆಂಕಿ ಹಚ್ತೀರಿ, ಪೊಲೀಸ್ ಸ್ಟೇಷನ್ನಲ್ಲಿರೋ ರೆಕಾರ್ಡನ್ನೆಲ್ಲ ಹೊರಗಡೆಗೆ ಎಸಿತೀರಿ. ಅದಕ್ಕೆ ನಿಮಗೆ ಪ್ರಚೋದನೆ ಸಿಕ್ಕಿದ್ದೇನು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಒಂದು ಅದಕ್ಕೆ ಕಂಪ್ಲೇಂಟ್ ಲಾಡ್ಜ್ ಮಾಡ್ಬೋದಾಗಿತ್ತಲ್ಲ, ಮೇಲಧಿಕಾರಿಗಳನ್ನು ಭೇಟಿ ಮಾಡ್ಬೋದಾಗಿತ್ತಲ್ಲ.